ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ವಿನಯ್ ಫಿನಾಲೆಗೆ ಬರೋದು ನಂಗೆ ಇಷ್ಟವಿಲ್ಲ, ಪ್ರತಾಪ್ ಆಕಾಶವಾದಿ ಎಂದ ಸಂಗೀತ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಆರಂಭವಾದಾಗಿನಿಂದ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಅವರ ನಡುವೆ ಒಳ್ಳೆಯ ಅನ್ಯೋನ್ಯತೆ ಇಲ್ಲ. ಇಬ್ಬರ ನಡುವೆ ಸದಾ ಜಗಳ ವಾಗ್ವಾದ ನಡೆಯುತ್ತಲೇ ಇದೆ. ಇದೀಗ ಅದು ಯಾವ ಮಟ್ಟಕ್ಕೆ ಬಂದಿದೆ ಎಂದರೆ ವಿನಯ್ ಗೌಡ ಅವರು ಫೈನಲಿಸ್ಟ್ ಆಗಬಾರದು, ಅವರು ಫಿನಾಲೆಗೆ ಬರಬಾರದು ಎಂದು ಸಂಗೀತ ಅವರು ನೇರವಾಗಿ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ 10ರ ಶೋನ ಮೊದಲ ಫೈನಲ್ಗೆ ಸಂಗೀತ ಆಯ್ಕೆಯಾಗಿದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ವಿನಯ್ ಫೈನಲಿಸ್ಟ್ ಆಗಬಾರದು ಎಂದ ಸಂಗೀತ ಶೃಂಗೇರಿ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಫಿನಾಲೆಗೆ ದಿನಗಳನ್ನೇ ಆರಂಭವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಈಗಾಗಲೇ ಫೈನಲ್ ಟಿಕೆಟ್ ಪಡೆದುಕೊಂಡಿದ್ದಾರೆ. ಹಾಗಾಗಿ ಉಳಿದ ಸ್ಪರ್ಧಿಗಳಲ್ಲಿ ಯಾರು ಫಿನಾಲೆಗೆ ಹೋಗಬೇಕು, ಯಾರನ್ನು ಹೋಲ್ಡ್ ಅಲ್ಲಿ ಇಡಬೇಕು ಮತ್ತು ಯಾರನ್ನು ಫಿನಾಲೆಗೆ ಕಳಿಸಲೇಬಾರದು ಎಂಬುದನ್ನು ಪ್ರಶ್ನೆ ಮಾಡಲಾಗಿದೆ. ಇದಕ್ಕೆ ಸ್ಪರ್ಧಿಗಳ ಉತ್ತರ ನೀಡಿದ್ದಾರೆ. ಈಗಾಗಲೇ ಫಿನಾಲೆಗೆ ಟಿಕೆಟ್ ಪಡೆದುಕೊಂಡಿರುವ ಸಂಗೀತ ಅವರಿಂದಲೇ ಈ ಟಾಸ್ಕ್ ಆರಂಭಿಸಿದರು ಕಿಚ್ಚ ಸುದೀಪ್. ಬಾಸ್ ಮನೆಯಲ್ಲಿ 3 ಬಣ್ಣದ ಸಿಗ್ನಲ್ ಇಡಲಾಗಿದೆ. ಕೆಂಪು ಬಣ್ಣದ ಕೆಳಗೆ ನಿಂತವರು ಫಿನಾಲೆಗೆ ಹೋಗಬಾರದು, ಹಳದಿ ಬಣ್ಣದ ಕೆಳಗೆ ನಿಂತವರು ಹೋಲ್ಡ್ ನಲ್ಲಿ ಇಡಬೇಕು, ಇನ್ನು ಹಸಿರು ಬಣ್ಣದ ಕೆಳಗೆ ನಿಂತವರು ಫಿನಾಲೆಗೆ ಬರಬೇಕು ಎಂಬುದು ಈ ಚಟುವಟಿಕೆಯ ಕ್ರಮ. ಮೊದಲಿಗೆ ಸಂಗೀತ ಅವರು ಕೆಂಪು ಬಣ್ಣದ ಕೆಳಗೆ ವಿನಯ್ ಅವರನ್ನು ನಿಲ್ಲಿಸಿದ್ದಾರೆ. ಮತ್ತು ನನ್ನ ಪ್ರಕಾರ ಬಿಗ್ ಬಾಸ್ ಎಂಬುದು ಒಂದು ವ್ಯಕ್ತಿತ್ವದ ಆಟ. ಗೇಮ್ನಲ್ಲಿ ವಿನಯ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವರು ತಮ್ಮ ಆಲೋಚನೆಗಳನ್ನು ಬೇರೆಯವರ ತಲೆಯೊಳಗೆ ಹಾಕುವುದಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನ ಸ್ಮಾರ್ಟ್ ಪ್ಲೇ ಅಂತ ಹೇಳಬಹುದು, ಏನು ಬೇಕಾದರೂ ಹೇಳಬಹುದು. ಅದರಿಂದಾಗಿ ಬೇರೆಯವರ ಮೈಂಡ್ ಚೇಂಜ್ ಆಗಿದೆ. ನನಗೆ ಇದರಿಂದ ತುಂಬಾ ತೊಂದರೆ ಆಗಿದೆ, ಎಮೋಷನಲಿ ನನಗೆ ಸಮಸ್ಯೆ ಆಗಿದೆ. ಗೇಮ್ ಆಡಬೇಕಾದರೆ ಅವರಿಂದ ತುಂಬಾ ಸಮಸ್ಯೆ ಆಗಿದೆ. ಅವರನ್ನು ಫೈನಲಿಸ್ಟ್ ಆಗಿ ನೋಡುವುದಕ್ಕೆ ನನಗೆ ಇಷ್ಟವಿಲ್ಲ ಎಂದು ಸಂಗೀತ ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅವರನ್ನು ತಮ್ಮ ಎಂದೇ ಕರೆಯುತ್ತಿದ್ದೆ. ಸಂಗೀತ ನನ್ನ ನಂತರ ಮುಂದಿನ ಫೈನಲಿಸ್ಟ್ ಪ್ರತಾಪ್ ಆಗಿರಬೇಕು ಎಂದು ಆಸೆ ಪಟ್ಟಿದ್ದರು. ಆದರೆ ಈಗ ಅವರು ಮನಸ್ಸು ಬದಲಾಯಿಸಿದ್ದಾರೆ. ಹೋಲ್ಡ್ ಅಲ್ಲಿ ಪ್ರತಾಪ್ ಅವರನ್ನು ಇಡುವುದಕ್ಕೆ ಇಷ್ಟಪಡುತ್ತೇನೆ. ನಿನ್ನೆವರೆಗೂ ಪ್ರತಾಪ್ ನನ್ನ ಜೊತೆ ಇರಬೇಕು, ಸೆಕೆಂಡ್ ಫೈನಲಿಸ್ಟ್ ಆಗಬೇಕು ಅಂದೆಲ್ಲ ಎಂದುಕೊಂಡಿದ್ದೆ. ಆದರೆ ಅವರು ಎಂಥ ಅವಕಾಶವಾದಿ ಎಂದರೆ ಅವರಿಗೆ ಸಪೋರ್ಟ್ ಮಾಡಬೇಕು, ಅವರ ಕಡೆಯೇ ಇರಬೇಕು. ಹಾಗಿದ್ರೆ ಮಾತ್ರ ಪ್ರತಾಪ್ಗೆ ಇಷ್ಟವಾಗುವುದು. ಪ್ರತಾಪ್ ಬಳಸಿರುವ ಪದಗಳು ನನಗೆ ಬೇಸರ ಉಂಟು ಮಾಡಿವೆ. ಆ ಕಾರಣಕ್ಕೆ ನಾನು ಅವರನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದೇನೆ ಎಂದು ಸಂಗೀತ ಅವರು ಹೇಳಿದ್ದಾರೆ. ನಮ್ರತಾ ಗೌಡ ಅವರು ಫೈನಲಿಸ್ಟ್ ಆಗಬೇಕು ಎಂಬ ಆಸೆಯನ್ನು ಸಂಗೀತ ಶೃಂಗೇರಿ ವ್ಯಕ್ತಪಡಿಸಿದ್ದಾರೆ. ನಮ್ರತಾ ಫೈನಲಿಸ್ಟ್ ಆಗಬೇಕು ಎಂದು ಆಸೆ ಪಡುತ್ತೇನೆ, ಯಾಕೆಂದರೆ ಅವರು ತುಂಬಾ ಪ್ರಾಮಾಣಿಕವಾಗಿ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಬಹಳ ಎಫರ್ಟ್ ಹಾಕಿ ಆಟ ಆಡ್ತಾರೆ. ನಮ್ರತಾ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಎಂದು ಸಂಗೀತ ಅವರು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.